ಸರ್ಕಾರಿ ಐಟಿಐ ಶಿವನಿಯಲ್ಲಿ ನೂತನ ಪ್ರಾಚಾರ್ಯರಾಗಿ ವಿಜಯ್ ಕುಮಾರ್ ಅಧಿಕಾರ ವಹಿಸಿಕೊಂಡು ಸನ್ಮಾನ. ಅಜ್ಜಂಪುರ ತಾಲೂಕು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐ ಶಿವನಿಯಲ್ಲಿ ನೂತನ ಪ್ರಾಚಾರ್ಯರಾಗಿ ವಿಜಯ್ ಕುಮಾರ್ ಅವರು ಅಧಿಕೃತವಾಗಿ ಅಧಿಕಾರ ವಹಿಸಿಕೊಂಡ ಹಿನ್ನೆಲೆಯಲ್ಲಿ ಕಾಲೇಜಿನ ಹಿರಿಯ ತರಬೇತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸೇರಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಹಿಂದಿನ ಪ್ರಾಚಾರ್ಯರಾದ ರೆಹಮತ್ ಉಲ್ಲಾ ಅವರ ನಿವೃತ್ತಿಯಿಂದ ತೆರವಾದ ಪ್ರಾಚಾರ್ಯ ಹುದ್ದೆಗೆ ಮೈಸೂರು ವಿಭಾಗದ ಕೌಶಲ್ಯಾಭಿವೃದ್ಧಿ ಮತ್ತು ತರಬೇತಿ ಇಲಾಖೆಯ ಜಂಟಿ ನಿರ್ದೇಶಕಿ ಮಂಜುಳಾ ಅವರ ಆದೇಶದಂತೆ ವಿಜಯ್ ಕುಮಾರ್ ಅವರನ್ನು ಪೂರ್ಣಾವಧಿ ಪ್ರಾಚಾರ್ಯರಾಗಿ ನೇಮಕ ಮಾಡಿ ಅಧಿಕಾರ ವಹಿಸಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಾಚಾರ್ಯರಾದ ವಿಜಯ್ ಕುಮಾರ್ ಅವರು ತಮ್ಮನ್ನು ಪೂರ್ಣಾವಧಿ ಪ್ರಾಚಾರ್ಯರಾಗಿ ನೇಮಕ ಮಾಡಿ ಜವಾಬ್ದಾರಿ ವಹಿಸಲು ಅವಕಾಶ ಕಲ್ಪಿಸಿದ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕಿ ಮಂಜುಳಾ ಮೇಡಂ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ಇಲಾಖೆಯ ಆಡಳಿತಾತ್ಮಕ ಮಾರ್ಗದರ್ಶನ, ಬೆಂಬಲ ಹಾಗೂ ವಿಶ್ವಾಸವೇ ಈ ಮಹತ್ವದ ಹೊಣೆಗಾರಿಕೆಗೆ ಕಾರಣವಾಗಿದೆ ಎಂದರು. ಸರ್ಕಾರಿ ಐಟಿಐ ಸಂಸ್ಥೆಗಳ ಅಭಿವೃದ್ಧಿ, ತರಬೇತಿ, ಗುಣಮಟ್ಟದ ಸುಧಾರಣೆ ಹಾಗೂ ಸಿಬ್ಬಂದಿಯ ಶೈಕ್ಷಣಿಕ ಪ್ರಗತಿಗೆ ಮಂಜುಳಾ ಮೇಡಂ ಅವರು ಸದಾ ಪ್ರೋತ್ಸಾಹ ನೀಡುತ್ತಿರುವುದು ನಮಗೆ ಪ್ರೇರಣೆಯಾಗಿದೆ ಎಂದು ಹೇಳಿದರು. ಸರ್ಕಾರಿ ಐಟಿಐ ಸಂಸ್ಥೆಗಳು ಯುವಕರಿಗೆ ಉದ್ಯೋಗಮುಖಿ ಕೌಶಲ್ಯ ನೀಡುವ ಪ್ರಮುಖ ಕೇಂದ್ರಗಳಾಗಿವೆ. ತರಬೇತಿಯ ಗುಣಮಟ್ಟವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ವಿದ್ಯಾರ್ಥಿಗಳಿಗೆ ಶಿಸ್ತು, ತಾಂತ್ರಿಕ ಜ್ಞಾನ ಹಾಗೂ ಪ್ರಾಯೋಗಿಕ ಕೌಶಲ್ಯ ಒದಗಿಸುವ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿಸುವುದೇ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ. ಈ ದಿಸೆಯಲ್ಲಿ ಸಿಬ್ಬಂದಿ ಹಾಗೂ ತರಬೇತಿದಾರರ ಸಹಕಾರ ಅತ್ಯಂತ ಅಗತ್ಯವಾಗಿದೆ ಎಂದು ಅವರು ಹೇಳಿದರು. ನಿವೃತ್ತ ಪ್ರಾಚಾರ್ಯರಾದ ರೆಹಮತ್ ಉಲ್ಲಾ ಸರ್ ಮಾತನಾಡಿ, ಸರ್ಕಾರಿ ಐಟಿಐ ಶಿವನಿಯ ಅಭಿವೃದ್ಧಿಗೆ ಎಲ್ಲಾ ಸಿಬ್ಬಂದಿ ಹಾಗೂ ತರಬೇತಿದಾರರ ಸಹಕಾರ ಸದಾ ದೊರಕಿದ್ದು ಅದೇ ಸಂಸ್ಥೆಯ ಶಕ್ತಿಯಾಗಿದೆ. ನೂತನ ಪ್ರಾಚಾರ್ಯರಾಗಿ ವಿಜಯ್ ಕುಮಾರ್ ಅವರು ಅಧಿಕಾರ ವಹಿಸಿಕೊಂಡಿರುವುದು ಸಂಸ್ಥೆಗೆ ಮತ್ತಷ್ಟು ಬಲ ನೀಡಲಿದೆ. ಅವರು ಶಿಸ್ತು, ಪಾರದರ್ಶಕ ಆಡಳಿತ ಹಾಗೂ ವಿದ್ಯಾರ್ಥಿ ಕೇಂದ್ರಿತ ತರಬೇತಿ ಆದ್ಯತೆ ನೀಡುವ ಮೂಲಕ ಸಂಸ್ಥೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ವಿಶ್ವಾಸವಿದೆ. ಐಟಿಐಗಳು ಯುವಕರ ಭವಿಷ್ಯ ನಿರ್ಮಾಣದ ಪ್ರಮುಖ ಕೇಂದ್ರಗಳಾಗಿದ್ದು, ಇಲ್ಲಿ ಪಡೆದ ಕೌಶಲ್ಯವೇ ವಿದ್ಯಾರ್ಥಿಗಳ ಜೀವನದ ದಿಕ್ಕನ್ನು ನಿರ್ಧರಿಸುತ್ತದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಸಂಸ್ಥೆಯ ಗೌರವ ಹಾಗೂ ಸಾಧನೆಗಳನ್ನು ಮುಂದುವರಿಸಬೇಕು ಎಂದು ಶುಭ ಹಾರೈಸಿದರು. ಕಿರಿಯ ತರಬೇತಿ ಅಧಿಕಾರಿ ಪ್ರಕಾಶ್ ಡಿಎಂ ಮಾತನಾಡಿ, ನೂತನ ಪ್ರಾಚಾರ್ಯರ ನೇತೃತ್ವದಲ್ಲಿ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಯ ಹಾದಿಯಲ್ಲಿ ಸಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಅನುಕೂಲಕರವಾದ ಉತ್ತಮ ಶೈಕ್ಷಣಿಕ ಹಾಗೂ ತರಬೇತಿ ವಾತಾವರಣ ನಿರ್ಮಿಸಲು ಎಲ್ಲ ಸಿಬ್ಬಂದಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಬೇಕಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಹಿರಿಯ ತರಬೇತಿ ಅಧಿಕಾರಿಗಳಾದ ರಂಗಸ್ವಾಮಿ, ಪ್ರದೀಪ್ ಎಚ್, ಶಿವಕುಮಾರ್ ತಡಗ, ತರೀಕೆರೆ ತರಬೇತಿ ಅಧಿಕಾರಿ ಚಂದ್ರಶೇಖರ್ ಎಸ್ ವಿಭೂತಿ, ಕಿರಿಯ ತರಬೇತಿ ಅಧಿಕಾರಿಗಳಾದ ಫಯಾಜ್, ನವೀನ್ ಎಂಎಸ್ ಸಿಬ್ಬಂದಿ, ರಾಜಶೇಖರ್ ಸೇರಿದಂತೆ ತರಬೇತಿದಾರರು ಉಪಸ್ಥಿತರಿದ್ದರು. ನೂತನ ಪ್ರಾಚಾರ್ಯ ವಿಜಯ್ ಕುಮಾರ್ ಅವರಿಗೆ ಶುಭ ಹಾರೈಸಿದರು. ವರದಿ ಪ್ರದೀಪ್ ಎಚ್ಎ, ತರೀಕೆರೆ. ನಾನು ಈ ಸಂಸ್ಥೆಯಲ್ಲಿ ಸುಮಾರು 11 ವರ್ಷಗಳ ಕಾಲ ಪ್ರಭಾರ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸುತ್ತೇನೆ. 2025 ಡಿಸೆಂಬರ್ 31ರಂದು ವಯೋನಿವೃತ್ತಿ ಹೊಂದಿದ್ದು ಪ್ರಯುಕ್ತ ನಾನು ಸಂಸ್ಥೆಯನ್ನು ಅಭಿವೃದ್ಧಿಗೊಳಿಸಿಕೊಂಡು ಈ ಸಂಸ್ಥೆಗೆ ನೂತನವಾಗಿ ಪ್ರಾಚಾರ್ಯರಾದ ಶ್ರೀ ವಿಜಯ್ ಕುಮಾರ್ KS ಇವರಿಗೆ ನನ್ನ ಪ್ರಭಾರೆಯನ್ನು ಹಸ್ತಾಂತರಿಸಿ ಇಂದು ಅವರಿಗೆ ಸನ್ಮಾನದ ಮೂಲಕ ನಾನು ನನ್ನನ್ನು ಸ್ವತಃ ಬಿಡುಗಡೆಗೊಳಿಸಿಕೊಂಡು ಅವರನ್ನು ಈ ಸಂಸ್ಥೆಗೆ ಪ್ರಭಾರಿ ಪ್ರಾಚಾರ್ಯರಾಗಿ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಂಡು ಈ ಸಂಸ್ಥೆಯನ್ನು ಇನ್ನು ಮುಂದೆ ಅವರ ಜವಾಬ್ದಾರಿಯಂತೆ ಸಂಸ್ಥೆಯಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲದಂಗೆ ನಿರ್ವಹಿಸಿಕೊಂಡು ಹೋಗಲು ಹಾಗೂ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು ಅವರ ಸಹಕಾರವನ್ನು ಸದರಿಯವರಿಗೆ ನೀಡಿ ಅವರ ಸೇವೆಯನ್ನು ಯಶಸ್ವಿಗೊಳಿಸಬೇಕಾಗಿ ಕೋರಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನಮಸ್ಕಾರ. ವಯೋನಿವೃತ್ತಿಯನ್ನು ಹೊಂದಿ ಹೋಗಿರ್ತಕ್ಕಂತಹ, ಈಗ ಮೊನ್ನೆ ಡಿಸೆಂಬರ್ನಲ್ಲಿ ರಿಟೈರ್ಡ್ ಆಗಿರ್ತಕ್ಕಂತಹ ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾಗಿರ್ತಕ್ಕಂಥವರು ಆಗಿದ್ದಂಥವರು ಶ್ರೀ ರೆಹಮತುಲ್ಲಾ ಸರ್ ಅವರಿಗೆ ನನ್ನ ಸಹೃದಯವಾಗಿ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇಂದಿನಿಂದ ನಾನು ಈ ಒಂದು ಸಂಸ್ಥೆಯ ಪ್ರಾಚಾರ್ಯನಾಗಿ ಕಾರ್ಯನಿರ್ವಹಿಸಲು ನಾನು ಒಂದು ಚಾರ್ಜನ್ನು ತೆಗೆದುಕೊಂಡಿರ್ತೇನೆ. ಈಗ ಇಂದಿನ ಪ್ರಾಚಾರ್ಯರಿಗೆ ತಾವೆಲ್ಲ ಹೇಗೆ ಸಹಕಾರವನ್ನು ಕೊಟ್ಟು ಅತ್ಯುತ್ತಮವಾಗಿ ಕೆಲಸವನ್ನು ನಿರ್ವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ಅದೇ ರೀತಿಯಲ್ಲಿ ನನಗೂ ಸಹ ಮುಂದೆ
ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತಕ್ಕಂಥದ್ದನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ. ಹಿಂದೆ ಇದ್ದಂಥ ಕಾರ್ಯನಿರ್ವಹಿಸಿ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥ ರಹಮತುಲ್ಲಾ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಹೊಸದಾಗಿ ಪ್ರಾಚಾರ್ಯ ಹುದ್ದೆಯನ್ನು ಅಲಂಕರಿಸಿರುವ ಶ್ರೀಯುತ ಕೆ ಎಸ್ ವಿಜಯಕುಮಾರ್ ಅವರಿಗೆ ನನ್ನ ಹೃದಯಪೂರ್ವಕವಾಗಿರ್ತಕ್ಕಂಥ ನಮಸ್ಕಾರಗಳು. ಇನ್ನು ಮುಂದೆ ಕಾಲೇಜಿನ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗ್ತಾರೆ ಅಂತ ನಂಬಿ ನಮ್ಮೆಲ್ಲರ ಪ್ರೀತಿಯಿಂದ ಅವರನ್ನು ಈ ನಮ್ಮ ಕಾಲೇಜಿಗೆ ಸ್ವಾಗತಿಸುತ್ತಿದ್ದೇನೆ. ನಮಸ್ತೆ.